ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ 2025 ಸೆಪ್ಟೆಂಬರ್ ಮಾಸದ ಒಂದು ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವೈಶಿಷ್ಟ್ಯವಾದಂತಹ ವ್ಯಕ್ತಿಗಳನ್ನು ಭೇಟಿಯನ್ನು ಮಾಡ್ತೀರಿ. ಅದರಿಂದ ತಮ್ಮ ಒಂದು ಭವಿಷ್ಯದಲ್ಲಿ ಉಜ್ವಲವಾದಂತಹ ಒಂದು ಪರಿಸ್ಥಿತಿಗಳು ಬರುವಂಥದ್ದು, ಸಂದರ್ಭಗಳು ಬರುವಂಥದ್ದು, ತಮ್ಮ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಾಗಿರ್ಬೋದು, ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ತಮ್ಮ ಒಂದು ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಈ ಒಂದು ಮಾಸದಲ್ಲಿ ತಾವು ಮುಂದಿನ ಯೋಜನೆಗಳನ್ನು ತಾವಿಲ್ಲಿ ಮಾಡ್ಕೊಳ್ತಾ ಹೋಗ್ತೀರಿ. ಒಂದು ಉತ್ತಮವಾದಂಥ ಬೆಳವಣಿಗೆಗೋಸ್ಕರ ತಮ್ಮ ಒಂದು ಹಿರಿಯರಿಂದ, ತಮ್ಮ ಒಂದು ಅಣ್ಣನಿಂದ, ತಮ್ಮ ಒಂದು ಸಹೋದರ ಬಾಂಧವ್ಯದಿಂದ ಒಂದು ವಿಶೇಷವಾದಂತಹ ಸಲಹೆಯನ್ನು ಪಡೆಯುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ಮಾಸದ ಮಧ್ಯದ ನಂತರದಲ್ಲಿ ಸ್ವಲ್ಪ ಸವಾಲುಗಳು ಬರುವಂಥದ್ದು, ಸ್ನೇಹ ಕೂಟಗಳಾಗುವಂಥದ್ದು, ಮತ್ತು ಆ ಸವಾಲುಗಳನ್ನು ಎದುರಿಸುವಂಥ ತಾಕತ್ತು ಸಹಿತ ತಮಗೆ ತಮ್ಮ ಒಂದು ಹಿರಿಯರಿಂದ ಒಂದು ಗೌರವಗಳು ಬರುವಂಥದ್ದು, ಮತ್ತು ಸ್ತ್ರೀಯರಲ್ಲಿ ಕೆಲವೊಂದು ಒಡವೆಗಳು ಕಳ್ಳತನವಾಗುವಂತಹ ಒಂದು ಸಾಧ್ಯತೆಗಳು ಬರುತ್ತೆ. ತುಂಬಾ ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ತೇನೆ. ಮತ್ತು ನೀರಿನಲ್ಲಿ ತುಂಬಾ ಜಾಗೃತಿಯಾಗಿರಬೇಕಾಗುತ್ತೆ ಮಿಥುನ ರಾಶಿಯವರು. ಅತಿಯಾದ ಹುಡುಕಾಟ ಬೇಡ, ಅತಿಯಾದ ಹುಡುಗಾಟನೂ ಬೇಡ, ಅತಿಯಾದ ಒಂದು ಹುಡುಕಾಟನೂ ಬೇಡ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಮತ್ತು ಅತಿ ಹೆಚ್ಚು ತಮ್ಮ ಒಂದು ಕಾನ್ಸಂಟ್ರೇಷನ್ ತಮ್ಮದೇನಿದ್ರು ಸಹಿತ ವಿದ್ಯೆಯ ಮೇಲೆ ಇರಲಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಒಂದು ಲಾಭಗಳಾಗುವಂಥದ್ದು, ರೈತರಿಗೆ ಶ್ರಮಕ್ಕೆ ತಕ್ಕಂಥ ಫಲ ಬರುವಂಥದ್ದಾಗಿರುತ್ತೆ. ಮತ್ತು ವಿಶೇಷವಾಗಿ ಅದೃಷ್ಟ ಸಂಖ್ಯೆಯನ್ನಾಗಿ ತಾವು 5 ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಉತ್ತರ ದಿಕ್ಕಿನ ತಾವು ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಶ್ವೇತದ ಬಣ್ಣದ ಜೊತೆಗೆ ತಾವು ನೀಲಿ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ಪಂಚಮುಖಿ ಹನುಮನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಈ ಒಂದು ಸೆಪ್ಟೆಂಬರ್ ಮಾಸದ ಮಾಸಿಕ ಭವಿಷ್ಯ ಮಿಥುನ ರಾಶಿಯವರಿಗೆ ಅಂತಲೂ ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಮುಖಾಂತರವಾಗಿ ತಾವು ಪಡ್ಕೊಳ್ಬೋದು ಅಂತ ತಿಳಿಸ್ತಾ, ನನ್ನ ಆರಾಧ್ಯ ದೇವಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.